ಎಲ್ಲರಿಗೂ ನಮಸ್ಕಾರ. ಎಸ್ ಎಲ್ ಭೈರಪ್ಪ ಅವರ ಸಾರ್ಥ ಕಾದಂಬರಿಯನ್ನು ಮುಂದುವರಿಸೋಣ. ನಾಗಭಟ್ಟ ಚಂದ್ರಿಕೆಯ ಮನೆಯಲ್ಲಿರ್ತಾನೆ. ಜೊತೆಗೆ ಅವಳ ಜೊತೆಗೆ ಸಂಸಾರ ಹೂಡುವಂತಹ ಆಶಯವನ್ನು ಕೂಡ ವ್ಯಕ್ತಪಡಿಸಿದಾಗ ಆಕೆ ತನ್ನ ಬ್ರಹ್ಮಚರ್ಯ ವ್ರತವನ್ನು ಬಿಡೋದಕ್ಕೆ ಮತ್ತು ಧ್ಯಾನದ ಮಾರ್ಗವನ್ನು ಬಿಡೋದಕ್ಕೆ, ಯೋಗದ ಮಾರ್ಗವನ್ನು ಬಿಡೋದಕ್ಕೆ ಒಪ್ಪೋದಿಲ್ಲ. ಇದರಿಂದ ಆತನಿಗೆ ಕೋಪ ಬರುತ್ತೆ. ಒಂದು ದಿವಸ ಇದಕ್ಕಿದ್ದ ಹಾಗೆಯೇ ವಜ್ರಪಾದರ ಭೇಟಿಯಾಗತ್ತೆ. ವಜ್ರಪಾದರ ಜೊತೆಗೇ ಹಿಂದೆ ಭೇಟಿಯಾಗಿದ್ದ ಸ್ಥಪತಿಗಳ ಭೇಟಿ ಕೂಡ ಆಗುತ್ತೆ. ಗೃಹಸ್ಥ ವೇಷದಲ್ಲಿ ಇದ್ದರೂ ಕೂಡ ಸ್ಥಪತಿಗಳು ಬೌದ್ಧ ಧರ್ಮಕ್ಕೆ ಪರಿವರ್ತನೆ ಆಗಿರೋದು ನಾಗಭಟ್ಟನಿಗೆ ಸುಲಭವಾಗಿ ಗೊತ್ತಾಗುತ್ತೆ. ಬಿಕ್ಕುಗಳ ಜೊತೆಗೆ ತಮ್ಮ ಎಲ್ಲ ಹಳೆಯ ಕಥೆಗಳನ್ನು ಹೇಳಿಕೊಂಡ ನಂತರ ಅವರು ಇಲ್ಲೇ ಇರಿ, ನಾಳೆ ಮಾತಾಡೋಣ ಅಂತ ಹೇಳ್ತಾರೆ. ಇಲ್ಲಿಗೆ ಕತೆ ನಿಂತಿತ್ತು. ಈಗ ಮುಂದುವರಿಸೋಣ. ಇಡೀ ದಿನ ನಾನು ವಜ್ರಪಾದರು ಏನು ಹೇಳ್ತಾರೆ ಅಂತ ಊಹಿಸ್ತಾ ಕಳ್ಕೊಂಡೆ. ಅವರಿಗೆ ಹೇಳ್ಕೊಂಡಿದ್ದರಿಂದ ನನ್ನ ತಳಮಳಕ್ಕೆ ಒಂದು ಆಕಾರ ಕೊಟ್ಟ ಹಾಗಾಗಿತ್ತು. ಅವರು ಪರಿಹಾರ ಸೂಚಿಸಬಹುದು ಅನ್ನೋ ನಂಬಿಕೆ ಏನೂ ನನಗಿರಲಿಲ್ಲ. ರಾತ್ರಿ ಸ್ಥಪತಿಯ ಕೋಣೆಯಲ್ಲೇ ಉಳ್ಕೊಂಡೆ. ನಾನು ಬೆಳಗ್ಗೆ ಮನೆ ಬಿಟ್ಟವನು. ಮಧ್ಯಾಹ್ನ ಊಟಕ್ಕೆ ಹಿಂದಿರುಗ್ತೀನಿ ಅಂತ ಗ್ರಹಿಕೆ ಚಂದ್ರಿಕೆಗೆ ಮತ್ತು ಅಡುಗೆ ಮಾಡೋ ಚಾರುಮತಿಗೂ ಇತ್ತು. ಈಗ ನೋಡಿದ್ರೆ ಹೇಳ್ದೆ ಕೇಳದೆ ಬಂದಿದ್ದೀನಿ, ಇಲ್ಲಿ ಉಳ್ಕೊಂಡಿದ್ದೀನಿ. ಈಗಲಾದರೂ ಹಿಂತಿರುಗಿ ಹೋಗಿ ನಾಳೆ ಇದೇ ಹೊತ್ತಿಗೆ ಇಲ್ಲಿಗೆ ಬರಬಹುದಲ್ವಾ? ಆದರೆ ಅಲ್ಲಿ ಹೋಗಿ ಏನು ಮಾಡೋದು? ನನಗೂ ಅವಳಿಗೂ ಅಂತರ ಏರ್ಪಟ್ಟಾಗಿದೆ. ಅಲ್ಲ, ನಾವಿಬ್ಬರು ಒಂದಾಗಲಿಕ್ಕೆ ಅವಳು ಯಾವತ್ತೂ ಅವಕಾಶವನ್ನೇ ಕೊಡಲಿಲ್ವಲ್ಲ. ಇನ್ನು ಹೇಳಿ ಕೇಳಿ ಬರೋದೇನಿದೆ? ಅಲ್ಲಿ ಬಿಟ್ಟು ಬಂದಿರೋ ನನ್ನ ಯಾವ ಪದಾರ್ಥಗಳು ಇಲ್ಲ. ನಾನು ತೊಟ್ಟಿರೋ ಬಿಳಿ ಧೋತ್ರ ಅಂಗಿಗಳು ಅವಳು ಕೊಟ್ಟವೇನೆ. ಮನೆಯಲ್ಲಿ ಒಗೆದು ಒಣಗಿ ಹಾಕಿರೋ ಇನ್ನೊಂದು ಜೋಡಿ ಕೂಡ ಅವಳು ಕೊಟ್ಟಿದ್ದೇನೆ. ಅವಳೇ ಇಟ್ಕೊಂಡ್ಲಿ ಅಂತ ಅಂದ್ಕೊಂಡೆ. ಅವಳು ನನಗಾಗಿ ಕಾಯಲಿ, ಕಾತುರ ಪಡಲಿ ಅಂತ ನನ್ನ ಒಳ ಮನಸ್ಸು ಬಯಸ್ತಾ ಇತ್ತು. ನನ್ನನ್ನು ಹುಡುಕಕ್ಕೆ ಯಾರನ್ನಾದರೂ ಕಳಿಸ್ತಾಳೋ ಏನೋ, ಅಥವಾ ಅವಳೇ ಹುಡುಕೊಂಡು ಬರಬಹುದು, ಅಥವಾ ಧ್ಯಾನ ಸಿದ್ಧಿಯನ್ನು ಬಳಸಿ ನಾನು ಎಲ್ಲಿದ್ದೀನಿ ಅಂತ ಕಂಡು ಹಿಡಿತಾಳೋ ಏನೋ. ಆದರೆ ಯಾವ ಕಾರಣಕ್ಕೂ ಅವಳು ಧ್ಯಾನ ಸಿದ್ಧಿಯನ್ನು ಬಳಸೋದಿಲ್ಲ. ತನ್ನ ತಾಯಿ ತಂದೆಯರ ಸ್ಥಿತಿಗತಿಯನ್ನು ತಿಳಿಯೋಳಕ್ಕೂ ಕೂಡ ಅವಳು ಬಳಸೋದಿಲ್ಲ ಅಂತ ಅವಳೇ ಹೇಳಿದ್ಲಲ್ವಾ ಅನ್ನೋ ಒಂದು ಸ್ಪಷ್ಟನೆ ದೊರೀತಾ ಹೋಯಿತು ನನ್ನ ಮನಸ್ಸಿಗೆ. ಅದರಿಂದ ಅವಳ ಮೇಲೆ ಕೋಪನೂ ಬರ್ತಾ ಹೋಯಿತು. ಸಂಜೆ ಅದೇ ಕೋಣೆಯಲ್ಲಿ ವಜ್ರಪಾದರು ನನ್ನ ಜೊತೆ ಮಾತಾಡಲಿಕ್ಕೆ ಕೂತ್ಕೊಂಡ್ರು. ನಮ್ಮಿಬ್ಬರ ಮಧ್ಯೆ ಸಾಸಿವೆ ಎಣ್ಣೆಯ ಹಣತೆ ಉರಿತಾ ಇತ್ತು. ಗಾಳಿ ಇಲ್ದಿದ್ದರಿಂದ ಕುಡಿ ಒಂದೇ ಗಾತ್ರಕ್ಕೆ ನಿಂತ್ಕೊಂಡು ಬೆಳಕು ಮತ್ತು ನೆರಳುಗಳ ಗಾತ್ರಗಳು ಕೂಡ ಸ್ಥಿರವಾಗಿ ಕಾಣ್ತಾ ಇದ್ವು. ಸಾಸಿವೆ ಎಣ್ಣೆ ಉರಿಬೇಕಾದ್ರೆ ಹೊಮ್ಮುವಂತಹ ಹಿತವಾದ ಕಟುಗಮ ಮೂಗುವನ್ನು ತುಂಬಿಕೊಂಡಿತ್ತು. ಅವ್ರು ಹೇಳ್ತಾ ಇದ್ರು, ಶೂನ್ಯ ಅನ್ನೋದು ನಿಮ್ಮನ್ನು ಉದ್ದಕ್ಕೂ ಕಾಡ್ತಾ ಇದೆ, ಕರೀತಾ ಇದೆ, ಮನಸ್ಸನ್ನು ತುಂಬ್ಕೋತಾ ಇದೆ. ನಿನ್ನೆ ನೀವು ಮಾತಾಡುವಾಗ ಅದೆಷ್ಟೋ ಸಲ ಶೂನ್ಯ ಅನ್ನೋ ಶಬ್ದವನ್ನು ಬಳಸಿದ್ದೀರಿ, ನಿಮಗೆ ನೆನಪಿಲ್ಲ ಅಂತ ಕಾಣುತ್ತೆ. ಅದರ ಸ್ವರೂಪವನ್ನು ಅರಿತುಕೊಳ್ಳೋದೇ ನಿಮ್ಮ ಸಮಸ್ಯೆಗೆ ಪರಿಹಾರ ಅಂದರು. ಶ್ರಮಣ ಆಗೋಕ್ಕೆ ನನಗಿಷ್ಟ ಇಲ್ಲ, ಆ ಧರ್ಮದಲ್ಲಿ ನನ್ನ ಶ್ರದ್ಧೆ ಹುಟ್ಟೋದಿಲ್ಲ ಅಂತ ನನಗೆ ಗೊತ್ತಿಲ್ಲದಂಗೆ ಅನಾವಶ್ಯಕವಾಗಿ ಧ್ವನಿಯನ್ನು ಏರಿಸಿ ಮಾತಾಡಿದೆ. ಆಗ ಅವ್ರು ಹೇಳಿದ್ರು, ಶ್ರಮಣ ಆಗಿ ಅಂತ ನಾನೇನು ಸೂಚಿಸ್ತಾ ಇಲ್ಲ, ಸದಾ ನಿಮ್ಮ ಮನಸ್ಸನ್ನು ಆವರಿಸಿರುವಂತಹ ಆ ಶೂನ್ಯದ ರೂಪವನ್ನು ಮಾತ್ರ ಅರಿಯಿರಿ ಅಂತ ನಾನು ಹೇಳ್ತಾ ಇರೋದು. ಅದನ್ನು ಅಂತಿಮವಾಗಿ ಗ್ರಹಿಸೋಕ್ಕೆ ಧ್ಯಾನ ಅನ್ನೋದೊಂದೇ ದಾರಿ. ಅದು ಬೇಡ ಅನ್ನೋದಾದರೆ ತರ್ಕ ತಿಳಿಸೋವರೆಗೂ ತಿಳಿಯಬಹುದು. ನಿಮ್ಮ ಬುದ್ಧಿಯನ್ನು ಕಾಡುವಂತಹ ಕಲ್ಪನೆಗಳೆಲ್ಲ ನಿಮಗೆ ಸ್ಪಷ್ಟವಾಗತ್ವೆ. ನಿಮಗಾಗಿ ನಾನೊಂದು ದಾರಿಯನ್ನು ಆಲೋಚನೆ ಮಾಡಿದ್ದೀನಿ. ಇನ್ನೊಂದು ವಾರದಲ್ಲಿ ನಾನು ಸ್ಥಪತಿ ಜೊತೆಗೆ ನಲಂದಕ್ಕೆ ಹೋಗ್ತೀನಿ. ಅದರ ಕೀರ್ತಿಯನ್ನು ಕೇಳಿದವರು ಯಾರು? ದೂರದ ಚೀನಾ, ತ್ರಿವಿಷ್ಟುಪ, ಸುವರ್ಣದೀಪ, ಸಿಂಹಳ, ಆ ಕಡೆ ಗಾಂಧಾರದಾಚೆಯ ದೇಶಗಳು, ಹೀಗೆ ಭರತಖಂಡದ ಹೊರಗಿಂದ ವಿದ್ಯಾರ್ಥಿಗಳು ಅಲ್ಲಿಗೆ ಬಂದು ಪ್ರವೇಶ ಸಿಕ್ಕದೆ ಹಿಂತಿರುಗ್ತಾರೆ. ತಥಾಗತ ಧರ್ಮೀಯರು ಮಾತ್ರವಲ್ಲದೆ ವೈದಿಕರು ಕೂಡ ಅಲ್ಲಿ ಅಧ್ಯಯನ ಮಾಡೋ ಅವಕಾಶ ಸಿಕ್ಕೋದನ್ನೇ ಮಹಾನ್ ಅದೃಷ್ಟ ಅನ್ನೋ ಒಂದು ಆಕಾಂಕ್ಷೆಯಿಂದ ಬರ್ತಾರೆ. ನೀವು ಒಪ್ಪೋದಾದರೆ ನನ್ನ ಸಂಗಡ ನೀವು ಬನ್ನಿ, ನಿಮಗೆ ನಾನು ಪ್ರವೇಶ ಕೊಡಿಸ್ಕೊಡ್ತೀನಿ. ಶೂನ್ಯದ ಸ್ವರೂಪವನ್ನೇ 2-3 ವರ್ಷ ಅಧ್ಯಯನ ಮಾಡಿ ನಿಮಗೆ ಒಪ್ಪಿಗೆ ಆಗದೇ ಇದ್ದರೆ ತರ್ಕ ಮಾಡಿ ಸಿದ್ಧಾಂತಗಳನ್ನು ಚಿನ್ನ ಭಿನ್ನ ಮಾಡೋ ಸ್ವಾತಂತ್ರ್ಯ ಕೂಡ ನಿಮಗಿದೆ, ಆಲೋಚನೆ ಮಾಡಿ ಅಂತ ಅಂದರು. ರಾಜ ಮಹಾರಾಜರುಗಳು, ಚಕ್ರವರ್ತಿಗಳು ಸಮೃದ್ಧವಾಗಿ ಕೊಟ್ಟು ದತ್ತಿಗಳನ್ನು ಬಿಟ್ಟು ಶತಮಾನಗಳಿಂದ ಬೆಳೆಸಿರುವಂತಹ ದೊಡ್ಡ ಬೌದ್ಧ ವಿದ್ಯಾಶಾಲೆ ಅಂತ ನಲಂದದ ಬಗ್ಗೆ ನಾನು ಕೇಳಿದ್ದೆ.
ಮಾಹಿಷ್ಮತಿಗೆ ನಲಂದಕ್ಕಿಂತ ವಲಭಿಯು ಹತ್ತಿರವಾಗಿತ್ತು. ಅದು ಅಷ್ಟೇ ಪ್ರಸಿದ್ಧವಾದ ಬೌದ್ಧ ವಿದ್ಯಾಸಂಸ್ಥೆ ಆಗಿತ್ತು. ಆ ಕಡೆ ವಾಯುವ್ಯ ಭಾಗದಲ್ಲಿ ತಕ್ಷಶಿಲೆ ಇತ್ತು. ಆ ಮಾದರಿಯ ಭಾರಿ ಪ್ರಮಾಣದ ವಿದ್ಯಾಸಂಸ್ಥೆಗಳು ವೈದಿಕರಿಗೆ ಇರಲಿಲ್ಲ. ನಮ್ದೇನಿದ್ರು ಅಗ್ರಹಾರದಲ್ಲಿ ನೆಲೆಸಿರೋ ಪಂಡಿತರುಗಳನ್ನ ಒಬ್ಬರಲ್ಲಿ ಯಾರನ್ನ ಆಶ್ರಯಿಸೋದು, ಅವ್ರ ಮನೆಯಲ್ಲೇ ಇದ್ದುಕೊಂಡು ಸೇವೆ ಮಾಡಿ ವಿದ್ಯಾ ಸಂಪಾದನೆ ಮಾಡೋ ಕ್ರಮ ಅಷ್ಟೇನೆ. ಕಾಶಿ ಆದರೂ ಅಷ್ಟೇ, ಉಜ್ಜಯಿನಿ ಆದರೂ ಅಷ್ಟೇನೆ. ರಾಜ ಸಹಾಯ ಅನ್ನೋದು ಸ್ವಲ್ಪ ಇದ್ದುದರಿಂದ ಒಂದು ಸಂಸ್ಥೆಯಾಗಿ ವ್ಯವಸ್ಥಾಪನೆ ಮಾಡಿ ನನ್ನ ಗುರುಗಳಾದಂತಹ ಮಂಡನ ಮಿಶ್ರರು ನಡೆಸ್ತಿದ್ದ ಪಾಠಶಾಲೆನೇ ಇದ್ದುದರಲ್ಲಿ ದೊಡ್ಡದಾಗಿತ್ತು. ಬೌದ್ಧ ವಿದ್ಯಾಸಂಸ್ಥೆಗಳಿಗೆ ಹೋಲಿಸಿದ್ರೆ ಅದು ತೀರಾ ಚಿಕ್ಕದಾಗಿತ್ತು. ಹೌದು, ನಾನು ಯಾಕೆ ನಲಂದಕ್ಕೆ ಹೋಗಿ ಅಧ್ಯಯನ ಮಾಡಬಾರ್ದು ಅನ್ನಿಸ್ತು. ಅಲ್ಲಿ ವೇದಾಂತ, ನ್ಯಾಯ, ವೈಶೇಷಿಕ, ಸಾಂಖ್ಯ, ಯೋಗ ಮೊದಲಾದ ಬೌದ್ಧೇತರ ಸಿದ್ಧಾಂತಗಳನ್ನು ಕೂಡ ಬೋಧಿಸ್ತಾರೆ. ಆದರೂ ಕೂಡ ಅವನ್ನ ಬೌದ್ಧ ತತ್ವಗಳಿಗೆ ಹೋಲಿಸಿ ಕೀಳುಗರಿಯದೇನೆ ಉದ್ದೇಶ ಅನ್ನೋದನ್ನು ನಾನು ಕೇಳಿ ತಿಳಿದಿದ್ದೆ. ಆದರೂ ಕೂಡ ನನ್ನನ್ನು ಕಾಡೋ ಶೂನ್ಯ ಭಾವದ ಸ್ವರೂಪವನ್ನು ಬಿಡಿಸಿ ತಿಳಿಯೋಕೆ ಅಲ್ಲಿಗಿಂತ ಉತ್ತಮವಾದ ಸ್ಥಳ ಇನ್ನೊಂದಿಲ್ಲ ಅನ್ನೋ ಒಂದು ಆಕರ್ಷಣೆ ಹುಟ್ಟುತ್ತಾ ಹೋಯಿತು. ಆಲೋಚನೆ ಮಾಡಿಬಿಟ್ಟು ಹೇಳಿ, ಇನ್ನೂ 1 ವಾರದ ಅವಧಿ ಇದೆ ಅಂತ ವಜ್ರಪಾದರು ಹೇಳಿದ್ರು. ಬೌದ್ಧೇತರ ರಾಜ ಮಹಾರಾಜರುಗಳು, ವರ್ತಕರು, ಶ್ರೀಮಂತರು ದತ್ತಿ ಬಿಟ್ಟಿರೋದ್ರಿಂದ ಶ್ರಮಣನಾಗಿ ಪರಿವರ್ತನೆ ಆಗಂದೇನೋ ನಾನು ನಲಂದದಲ್ಲಿ ವಿದ್ಯಾರ್ಥಿ ಆಗೋಕ್ಕೆ ಸಾಧ್ಯ ಆಯಿತು. ಮಗಧದ ಮೇಲೆ ದಾಳಿ ಮಾಡಿದ ಗುರ್ಜರ ಪ್ರತಿಹಾರರು ಕೂಡ ತಮ್ಮ ಪ್ರತಿಷ್ಠೆಯನ್ನು ಸ್ಥಾಪನೆ ಮಾಡೋಕ್ಕೋಸ್ಕರ ನಲಂದಕ್ಕೆ ದೊಡ್ಡ ಮೊತ್ತದ ಹಣ ಮತ್ತು ಹಲವು ಗ್ರಾಮಗಳ ದತ್ತಿಯನ್ನು ಕೂಡ ಕೊಟ್ಟಿದ್ರು. ಎಷ್ಟೋ ಸಲ ಈ ಮಗಧ ವೈದಿಕ ಕ್ಷತ್ರಿಯ ರಾಜರ ವಶ ಆಗ್ತಿತ್ತು. ಆದರೆ ಯಾರು ನಲಂದವನ್ನು ಮಾತ್ರ ನಾಶ ಮಾಡಲಿಲ್ಲ, ಅದರ ದತ್ತಿ ಗ್ರಾಮಗಳನ್ನು ಕೂಡ ಕಬಳಿಸಲಿಲ್ಲ. ಬೌದ್ಧರಿಗಿಂತ ಹೆಚ್ಚಾಗಿ ತಾವೂ ಕೂಡ ಉದಾರವಾಗಿ ದೇಣಿಗೆಗಳನ್ನು ಕೊಟ್ಟರು. ಪರಧರ್ಮ ಸಹಿಷ್ಣುತೆಯನ್ನು ಕೂಡ ಮೆರೆದ್ರು. ನಲಂದವನ್ನು ಕಟ್ಟಿ ಬೆಳೆಸೋಕ್ಕೆ ಪ್ರಮುಖವಾದ ದೇಣಿಗೆಯನ್ನು ಕೊಟ್ಟ ಗುಪ್ತರಾಜರು ವೈದಿಕರೇನೆ. ಹೀಗಾಗಿ ಭರತಖಂಡದ ಎಲ್ಲ ಭಾಗಗಳಿಂದಲೂ ಬೌದ್ಧರಲ್ಲದ ಜ್ಞಾನ ಪಿಪಾಸುಗಳು ಇಲ್ಲಿಗೆ ಬರ್ತಿದ್ರು, ಅಧ್ಯಯನವನ್ನು ಕೂಡ ಮಾಡ್ತಾ ಇದ್ರು. ಆದರೆ ಬೇರೆ ಯಾವ ಪಂಥ, ಮತ, ಆಚಾರಗಳ ಪ್ರವಚನ ಮಾಡಿದ್ರೂ ಕೂಡ ಕೊನೆಗೆ ಬೌದ್ಧ ಧರ್ಮದ ಶ್ರೇಷ್ಠತೆಯ ತಿರುವು ಕೊಡೋದು ಇಲ್ಲಿಯ ಒಂದು ವಿದ್ಯಮಾನವೇ ಆಗಿತ್ತು. ಅದು ಬೌದ್ಧ ಮತ್ತು ಬೌದ್ಧೇತರ ಎಲ್ಲ ವಿದ್ಯಾರ್ಥಿಗಳಿಗೂ ತಿಳಿದಿತ್ತು. ಹೀಗಾಗಿ ಎಷ್ಟೋ ಬೌದ್ಧೇತರ ವಿದ್ಯಾರ್ಥಿಗಳು ತಮ್ಮ ಮನಸ್ಸನ್ನು ಪ್ರಚಾರದ ವಿರುದ್ಧ ಜಾಗೃತಗೊಳಿಸ್ಕೊಳ್ತಾ ಇದ್ರು. ಆದರೂ ಕೂಡ ತಮ್ಮ ವಿದ್ಯಾಭ್ಯಾಸ ಮುಗಿಯೋ ಹೊತ್ತಿಗೆ ತಮಗೆ ತಿಳಿದ ಹಾಗೆ ಬೌದ್ಧ ತತ್ವಗಳಿಗೆ ಮಾರು ಹೋಗಿರ್ತಿದ್ರು. ಬೌದ್ಧೇತರರು ಬೌದ್ಧ ಗ್ರಂಥಗಳನ್ನು ಅಧ್ಯಯನ ಮಾಡಬಹುದಿತ್ತು. ಎಷ್ಟೋ ಜನ ಕುತೂಹಲದಿಂದಲೇ ಅಂತಹ ಅಧ್ಯಯನಕ್ಕೆ ಅಂತ ಬರ್ತಾ ಇದ್ರು. ಅಂಥವರಿಗೆ ಘಟಾನುಘಟಿ ಉಪಾಧ್ಯಾಯರುಗಳೇ ಪ್ರವಚನ ಮಾಡ್ತಾ ಇದ್ರು. ಯಾಕೆಂದರೆ ಅಂತಹ ವಿದ್ಯಾರ್ಥಿಗಳಲ್ಲಿ ಶಿಕ್ಷಣ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ, ಕಲ್ಪಗಳಲ್ಲದೆ ತರ್ಕಮೀಮಾಂಸೆಗಳನ್ನು, ಸಾಂಖ್ಯಯೋಗ, ನೈಯಾಯಿಕಾದಿಗಳನ್ನು, ಷಡ್ದರ್ಶನಗಳನ್ನು ಅರೆದು ಕುಡಿದು ಜೀರ್ಣಿಸ್ಕೊಂಡಂತಹ ಎಷ್ಟೋ ವಿದ್ವಾಂಸರು ಕೂಡ ಇರ್ತಾ ಇದ್ರು. ತಮ್ಮ ಮತಗಳ ದೃಷ್ಟಿಯಿಂದ ಅವರು ಬೌದ್ಧ ದರ್ಶನದ ಇತಿಮಿತಿಗಳನ್ನು ಜಿಜ್ಞಾಸೆ ಮಾಡಿರ್ತಿದ್ರು. ನಾನು ಕೂಡ ಇಂತಹ ವರ್ಗಕ್ಕೆ ಸೇರಿದವನಾಗಿದ್ದೆ. ಅಧ್ಯಯನ ಮತ್ತು ಅದನ್ನು ಗಟ್ಟಿಗೊಳಿಸುವಂತಹ ಅಧ್ಯಾಪನಗಳನ್ನು ಬಿಟ್ಟು ಈಗಾಗಲೇ 12 ವರ್ಷಗಳೇ ಕಳೆದಿದ್ರೂ ಕೂಡ ಮಾಹಿಷ್ಮತಿಯಲ್ಲಿ ವೇದಾಂಗ, ನ್ಯಾಯ, ವೈಶೇಷಿಕ, ಸಾಂಖ್ಯ ಯೋಗಗಳಲ್ಲದೆ ಜೈನ, ಬೌದ್ಧ ಮತಗಳ ಮೂಲತತ್ವ ಮತ್ತು ಹೇತು ವಿದ್ಯೆಗಳನ್ನು ಕೂಡ ನಾನು ಅಧ್ಯಯನ ಮಾಡಿದ್ದೆ. ತರ್ಕದ ಸಂಸ್ಕಾರ ಅನ್ನೋದು ನನ್ನ ಬುದ್ಧಿ ಮತ್ತು ಮನಸ್ಸುಗಳಿಗೆ ಆಗಿತ್ತು. ಇಲ್ಲಿ ಇಡೀ ವಾತಾವರಣವೇ ಬೌದ್ಧಮಯವಾದದ್ದು. ಅದರಲ್ಲೂ ಮಹಾಯಾನಮಯವಾಗಿದ್ದರೂ ಕೂಡ ಇತರ ಪಂಥಗಳ ಅಧ್ಯಾಪನಗಳು ಇರ್ದಿದ್ರಿಂದ ನಲಂದದ ವಾಸ ಅನ್ನೋದು ಬುದ್ಧಿ ಪ್ರಚೋದಕವೇ ಆಗಿತ್ತು. ಆಧ್ಯಾತ್ಮ ವಿದ್ಯೆ ಅಲ್ಲದೇ ಜ್ಯೋತಿಷ, ಖಗೋಳ, ಆಯುರ್ವೇದ ಮೊದಲಾದ ಇತರ ಶಾಸ್ತ್ರಾಭ್ಯಾಸಗಳು ಇಲ್ಲಿ ಇದ್ದದ್ರಿಂದ ಉಪಾಧ್ಯಾಯರ ಪ್ರವಚನ ಮತ್ತು ವಿದ್ಯಾರ್ಥಿಗಳ ಪರಸ್ಪರ ಚರ್ಚೆಗಳು ಕಿವಿಗೆ ಬೀಳ್ತಾ ಇದ್ವು. ಉಪನ್ಯಾಸದ 8 ದೊಡ್ಡ ಅಂಗಣಗಳಿದ್ವು. 300 ಪ್ರವಚನ ಕೋಣೆಗಳಿದ್ವು. ಪ್ರತಿದಿನವೂ ಅವೆಲ್ಲ ಜನರಿಂದ ತುಂಬಿ ಗಿಜಿಗುಡುತ್ತಿದ್ವು. ಯಾವ ವಿದ್ಯಾರ್ಥಿಯ ಪ್ರವಚನ ಯಾವ ಕಟ್ಟಡದ ಯಾವ ಕೋಣೆಯಲ್ಲಿ, ಯಾವ ಉಪಾಧ್ಯಾಯರು ಯಾವ ಕೋಣೆಯಲ್ಲಿ ಇರ್ತಾರೆ ಅನ್ನೋದನ್ನು ಆಡಳಿತ ನಡೆಸೋರನ್ನು ಬಿಟ್ಟು ಬೇರೆ ಯಾರಿಗೂ ಹೇಳೋಕ್ಕೆ ಸಾಧ್ಯನೇ ಇರಲಿಲ್ಲ. ಒಟ್ಟು
9,000 ವಿದ್ಯಾರ್ಥಿಗಳು ಅಲ್ಲಿದ್ದರು. 1,000 ಜನ ಉಪಾಧ್ಯಾಯರಿದ್ದರು. ಪ್ರತಿಯೊಬ್ಬ ಉಪಾಧ್ಯಾಯರಿಗೂ ಕೂಡ ತಮ್ಮ ಶಿಷ್ಯರ ನಿಕಟ ಪರಿಚಯವೂ ಇರ್ತಿತ್ತು. ಬಹುತೇಕ ಉಪಾಧ್ಯಾಯರುಗಳು ಬೆಕ್ಕುಗಳೇ ಆಗಿರ್ತಿದ್ರು. ವೇತನ ಮೊದಲಾಗಿ ಯಾವ ಪ್ರತಿಫಲವನ್ನು ಸ್ವೀಕರಿಸದೆ ವಿಹಾರ ಮತ್ತು ಸಂಘಾರಾಮಗಳಲ್ಲಿ ಊಟ ವಸತಿ ಮಾಡಿಕೊಂಡು ಅಧ್ಯಯನ ಚಿಂತನೆ, ಗ್ರಂಥ ರಚನೆ, ಅಧ್ಯಾಪನೆಗಳಿಗೆ ಜೀವನವನ್ನು ಮುಡುಪಾಗಿಟ್ಟಂಥವರು ಅವರುಗಳು. ವಿದ್ಯಾರ್ಥಿನೂ ಬೆಕ್ಕು ಆಗಿದ್ದರೆ ತನ್ನ ಗುರು ಜೊತೆಗೆ ಒಂದೇ ಕೋಣೆಯಲ್ಲಿ ವಾಸಿಸಬೇಕಾಗಿತ್ತು. ಗುರುವಿನ ಬಟ್ಟೆ ಒಗೆದು ಸ್ನಾನ ಮಾರ್ಜನಾದಿಗಳಿಗೆ ಅಣಿ ಮಾಡಿ ಪಾಕಶಾಲೆಯಿಂದ ಬೆಳಗಿನ ಗಂಜಿ, ಮಧ್ಯಾಹ್ನ ಮತ್ತು ಸಂಜೆಗಳ ಊಟಗಳನ್ನು ತಂದುಕೊಟ್ಟು ಸೇವೆ ಮಾಡಬೇಕು. ಗುರುವಿನ ಕಣ್ಣೆದುರಿಗೇನೆ ಶಿಷ್ಯನ ಬುದ್ಧಿ ಅಲ್ಲದೆ ಶೀಲ ಕೂಡ ರೂಪುಗೊಂಡು ಬೆಳೀಬೇಕು. ಗುರು ಹಾಗೆ ಶಿಷ್ಯ ಕೂಡ ಅದೇ ಕೋಣೆಯಲ್ಲೇ ಧ್ಯಾನ ನಿರತನಾಗಿರಬೇಕು. ಆದರೆ ನನ್ನಂಥವ್ರಿಗೆ ಈ ನಿರ್ಬಂಧ ಇರಲಿಲ್ಲ. ಚಿತ್ರ ಬರೆಯೋದು, ಚೆಂಡಾಟ ಆಡೋದು, ಗುರಿ ಇಟ್ಟು ಬಾಣ ಹೊಡೆಯೋದು, ಅಣಕು, ನಾಟಕ ಮೊದಲಾದ ಕ್ರೀಡೆಗಳು, ಕದ್ದು ಜೂಜಾಡೋದು, ಇಂತಹ ಅಮೋದ ಮತ್ತು ಪ್ರಮೋದಗಳು ನಮ್ಮಂಥವ್ರಿಗೆ ಅಂತ ಇದ್ರೂ ಕೂಡ ನನಗೆ ಅವುಗಳಲ್ಲಿ ಆಸಕ್ತಿ ಇರಲಿಲ್ಲ. ಅವೆಲ್ಲ ಚಿಕ್ಕ ವಯಸ್ಸಿನವ್ರಿಗಿತ್ತು. ಪ್ರತಿಯೊಂದು 4 ಅಂತಸ್ತಿನ ಕಟ್ಟಡವಾಗಿತ್ತು. ಒಂದೊಂದು ಕಟ್ಟಡದಲ್ಲೂ ಸುಮಾರು 300 ಕೋಣೆಗಳಿದ್ವು. ಮಧ್ಯದಲ್ಲಿ ದೊಡ್ಡ ಅಂಗಳ ಮತ್ತು ಸೇದೋ ಬಾವಿ ಇತ್ತು. ಅದರಲ್ಲಿ ರತ್ನಸಾಗರ, ರತ್ನೋದದಿ, ರತ್ನಗಂಜಕ ಅನ್ನುವಂತಹ 3 ಮಹಾಸೌಧಗಳ ಸಮುಚ್ಚಯದ ಗ್ರಂಥ ಭಂಡಾರವೇ ಇತ್ತು. ಒಟ್ಟು ಸಮುಚ್ಚಯದ ಹೆಸರು ಧರ್ಮಗಂಜ ಅಂತ. ರತ್ನೋದದಿ ಅನ್ನೋದು 9 ಅಂತಸ್ತಿನ ಕಟ್ಟಡವಾಗಿತ್ತು. ಅದರಲ್ಲಿ ಪ್ರಜ್ಞಾಪಾರಮಿತ ಸ್ತೋತ್ರ, ಸೂತ್ರ, ಗುಹ್ಯ ಸಮಾಜ ಮೊದಲಾದ ಅತಿ ಮುಖ್ಯವಾದ ಗ್ರಂಥಗಳನ್ನು ಇಟ್ಟಿದ್ರು. ಈ ಗ್ರಂಥಗಳ ಖ್ಯಾತಿಗೆ ತಕ್ಕ ಎತ್ತರವಾದದ್ದು. ನಾನಂತೂ ಅಷ್ಟು ಎತ್ತರದ ಕಟ್ಟಡಗಳನ್ನು ನೋಡೇ ಇರಲಿಲ್ಲ. ಇಡೀ ನಾಲಂದದಲ್ಲಿ ಎಷ್ಟೊಂದು ಚೈತ್ಯಗಳು, ಎಷ್ಟೊಂದು ಸಂಘಾರಾಮಗಳು ಇದ್ವು. ನನ್ನಂಥ ವಿದ್ಯಾರ್ಥಿಗೆ ನೀಡೋ ಉಚಿತ ಅನ್ನಕ್ಕೆ ಬದಲಾಗಿ ಗ್ರಂಥ ಭಂಡಾರದಲ್ಲಿ ಕೂತ್ಕೊಂಡು ಮುಖ್ಯವಾದ ಗ್ರಂಥಗಳ ಪ್ರತಿ ಮಾಡೋ ಕೆಲಸವನ್ನು ಹಚ್ತಾ ಇದ್ರು. ಬಲಗೈಯಲ್ಲಿ ಕಂಠ ಹಿಡಿದು ಎಡಬೆರಳುಗಳಲ್ಲಿ ತಾಳೆಗರಿಯನ್ನು ಮೆಟ್ಟಿ ನಾನು ಪ್ರಜ್ಞಾಪಾರಮಿತವನ್ನು ಪ್ರತಿ ಮಾಡಿಕೊಡ್ತಾ ಇದ್ದೆ. ತಪ್ಪಿಲ್ಲದ ದುಂಡಕ್ಷರದ ನನ್ನ ಪ್ರತಿಯನ್ನು ಆಚಾರ್ಯಗಳು ಕೂಡ ಮೆಚ್ಕೋತಾ ಇದ್ರು. ಕರ್ತವ್ಯ, ವೇತನ, ಸೇವೆಗಳ ರೂಪದಲ್ಲಿ ಗ್ರಂಥಗಳ ಪ್ರತಿ ಮಾಡುವಂತಹ ಕೆಲಸ ಸದಾ ಅಲ್ಲಿ ನಡೀತಾನೆ ಇರ್ತಿತ್ತು. ವಿಶ್ವವಿದ್ಯಾನಿಲಯದ ಮಹಾದ್ವಾರದಲ್ಲಿ ಬಿಳಿ ಶಿಲೆ ಮೇಲೆ ಇಲ್ಲಿ ಹಿಂದೆ ಇದ್ದು ತಮ್ಮ ವಿದ್ಯೆಯಿಂದ ಕೀರ್ತಿ ತಂದಂತಹ ಮಹಾನ್ ಆಚಾರ್ಯಗಳ ಹೆಸರುಗಳನ್ನು ಕೂಡ ಅಲ್ಲಿ ಕೆತ್ತಿದ್ರು. 4 ದ್ವಾರಗಳಿಗೆ ಒಬ್ಬೊಬ್ಬರು ದ್ವಾರಪಾಲರು ಇರ್ತಿದ್ರು. ಅಂದರೆ ಮಹಾನ್ ವಿದ್ವಾಂಸರುಗಳವರು. ವಿದ್ಯಾರ್ಥಿಯ ಪ್ರವೇಶವನ್ನು ನಿಷ್ಕರ್ಷೆ ಮಾಡೋರೇನೆ ಅವರು. 100 ಕೆಲವೊಮ್ಮೆ 1000 ಕ್ರೋಶ ದೂರದಿಂದ ಬಂದು ಪ್ರವೇಶನೂ ಸಿಗದೆ ನಿರಾಶರಾಗಿ ಹೋಗುವಂಥವ್ರು ಎಷ್ಟೋ ವಿದ್ಯಾರ್ಥಿಗಳಿದ್ರು. ವಿದ್ಯಾರ್ಥಿಯ ಭಾಷೆ, ಅಷ್ಟಾಧ್ಯಾಯಿ ಮೊದಲಾದ ಮೂಲ ಗ್ರಂಥಗಳ ಪರಿಜ್ಞಾನ, ಬುದ್ಧಿಶಕ್ತಿ, ಶೀಲ ಪ್ರತಿಯೊಂದು ಅಂಶವನ್ನು ಕೂಲಂಕುಷವಾಗಿ ಪರೀಕ್ಷೆ ಮಾಡಿದ ನಂತರ ಅಲ್ಲಿ ಪ್ರವೇಶ ದೊರಕ್ತಾ ಇತ್ತು. ಸಾಮಾನ್ಯವಾಗಿ 10ರಲ್ಲಿ 2 ಮಾತ್ರ ಪ್ರವೇಶ ದೊರೆಯುವಂತಹ ಅದೃಷ್ಟ ಇರ್ತಿತ್ತು. ಉಳಿದವರು ತಲೆ ತೆಗೆಸಿ ಹಿಂತಿರುಗಿ ಹೋಗಲೇಬೇಕು. ನನಗೆ ಪ್ರವೇಶ ಸಿಕ್ಕಿದ್ದು ನನ್ನ ಬುದ್ಧಿಶಕ್ತಿಯಿಂದಲೋ ಅಥವಾ ವಜ್ರಪಾತರ ಪ್ರಭಾವದಿಂದಲೋ ಗೊತ್ತಿಲ್ಲ. ದ್ವಾರಪಾಲರು ಕೇಳಿದ ಪ್ರಶ್ನೆಗಳಿಗೆಲ್ಲ ನಾನು ಸಮರ್ಪಕವಾಗಿ ಉತ್ತರಿಸಿದ್ದೇನೆ. ಆದರೂ ಕೂಡ ವಜ್ರಪಾದರ ಪ್ರಭಾವ ಇಲ್ಲದೆ ದೊರೆತಿಲ್ಲ ಅನ್ನೋದೇನೆ ಖಚಿತ. ಉಳಿದವರಿಗೆ ಹೋಲಿಸಿದ್ರೆ ನಾನು ವಯಸ್ಸಲ್ಲೂ ಕೂಡ ಸ್ವಲ್ಪ ದೊಡ್ಡವನೇ ಆಗಿದ್ದೆ. 35ರ ಪ್ರಾಯದಲ್ಲಿ ಎಲ್ಲವನ್ನೂ ಬಿಟ್ಟು ಇಲ್ಲಿಗೆ ಬಂದು ವಿದ್ಯಾರ್ಥಿಯಾಗಿ ಸೇರೋರು ಕೂಡ ಕಡಿಮೆ ಇದ್ದರು. ಬೌದ್ಧ ಧರ್ಮೀಯರಿಗೆ ಮಾತ್ರ ಈ ಮಿತಿ ಅನ್ವಯಿಸೋದಿಲ್ಲ. ಚೀನಾ, ಕೊರಿಯಾ, ಸುವರ್ಣದ್ವೀಪ, ತ್ರಿವಿಷ್ಟುಪ ಮೊದಲಾದ ಹೊರದೇಶಗಳಿಂದ ಬರೋರಂತೂ ತಮ್ಮ ದೇಶದಲ್ಲಿ ಲಭ್ಯ ಇರೋ ಜ್ಞಾನವನ್ನೆಲ್ಲ ಸಂಪಾದಿಸಿದ ನಂತರವೇನೆ ಇಲ್ಲಿಗೆ ಬರ್ತಾ ಇದ್ರು. ಪಾಹಿಯಾನ್ ಅನ್ನೋ ಒಬ್ಬ ಮಹಾಪಂಡಿತ ಇಲ್ಲಿಗೆ ಬಂದಿದ್ದಂತೆ. ಆನಂತರ ಹುಯನ್ ಸಾಂಗ್ ಅನ್ನೋನೊಬ್ಬ ಇಲ್ಲಿ ಒಬ್ಬ ಖ್ಯಾತ ಲೋಕಾಯತನನ ವಾದದಲ್ಲಿ ಸೋಲಿಸಿದ್ನಂತೆ. ಹರ್ಷ ಚಕ್ರವರ್ತಿಯ ಉತ್ಕಲದಿದ್ದ ಹೀನಾಯಾನದ ಪಂಡಿತರನ್ನ ಸೋಲ್ಸಕ್ಕೆ ಅಂದ್ಬಿಟ್ಟು ಸಮರ್ಥರಾದ 4 ನಾಲಂದದ ಪಂಡಿತರನ್ನ ಕಳಿಸೋ ಹಾಗೆ ಆಗಿನ ಪಂಡಿತ ಶೀಲಭದ್ರರಿಗೆ ನಿರೂಪವನ್ನು ಕೂಡ ಕಳಿಸಿದ್ನಂತೆ. ಶೀಲಭದ್ರರು ಮಹಾಪಂಡಿತರುಗಳಾದಂತಹ ಸಾಗರಮತಿ, ಪ್ರಜ್ಞರಶ್ಮಿ, ಸಿಂಹರಶ್ಮಿ ಮತ್ತು ಹುಯನ್ ಸಾಂಗರನ್ನ ಅಲ್ಲಿಗೆ ಕಳಿಸಿದ್ರಂತೆ. ಇವರಲ್ಲದೆ ಇಟ್ಸಿಂಗ್, ಥಾನ್ಮಿ, ಹುಯುಯಂಚು, ತಾಹಿ ಇನ್ನು ಎಷ್ಟೆಷ್ಟೋ ಹೆಸರುಗಳು.
ಚೀನ, ಕುರಿಯ, ತ್ರಿವಿಷ್ಟುಪ ಆ ಹೆಸರುಗಳನ್ನ ನೆನ್ಪಿಟ್ಕೊಳ್ಳೋದು ಕೂಡ ಕಷ್ಟ. ಈಗಲೂ ಬರ್ತಾನೆ ಇರ್ತಾರೆ. ಬಂದು ಮುಖ್ಯವಾದ ಗ್ರಂಥಗಳನ್ನು ಪಾಠ ಹೇಳಿಸ್ಕೊಂಡು ಪ್ರತಿ ಮಾಡ್ಕೊಂಡು ಹೋಗ್ತಾರೆ. ಅವರಲ್ಲಿ ಎಷ್ಟೋ ಜನ ನನಗಿಂತ ವಯಸ್ಸಲ್ಲೂ ಕೂಡ ದೊಡ್ಡವರು, ಆದರೆ ನನ್ನಂತೆ ಅಲ್ಲ, ಶ್ರದ್ಧಾಳುಗಳವರುಗಳು. ಶೂನ್ಯದ ಸ್ವರೂಪವನ್ನು ಅರಿಯಕ್ಕೆ ಅನ್ನೋ ಕಾರಣದಿಂದ ಬಂದಿದ್ರು ಕೂಡ ಪ್ರಜ್ಞಾಪಾರಮಿತ ಸ್ತೋತ್ರದಂತಹ ಗ್ರಂಥವನ್ನು ಪ್ರತಿ ಮಾಡ್ತಿದ್ರು ಕೂಡ ನನಗದು ತಿಳಿತಾ ಇರಲಿಲ್ಲ. ಧ್ಯಾನದಿಂದ ಸಾಕ್ಷಾತ್ಕರಿಸಿಕೊಳ್ಳದೆ ಶೀಲಶಕ್ತಿ ಘನವಾಗದೆ ತಿಳಿಯೋದಿಲ್ಲ. ಉಪನಿಷತ್ತಿನ ನಿರಾಕಾರ, ನಿರ್ಗುಣ, ನಿರ್ವಣ್ಯದ ಹಾಗೆ ಯೋಗಿಗಳು ಹೇಳುವಂತಹ ಯಮ ನಿಯಮಾದಿಗಳನ್ನು ಮೈಗೂಡಿಸ್ಕೊಳ್ಳೋ ಹಾಗೆ ನಾನು ಬುದ್ಧಿ ಮಟ್ಟದಲ್ಲಿ ಅರಿಯಕ್ಕೆ ಯತ್ನಿಸ್ತಾ ಇದ್ದೀನಿ ಅನ್ನಿಸ್ತಿತ್ತು. ಇಲ್ಲಿಯ ಕಾರ್ಯ ಬಾಹುಳ್ಯವು ಮನಸ್ಸನ್ನು ಆಕ್ರಮಿಸ್ಕೊಂಡಿರೋದ್ರಿಂದ ಈಗ ಶೂನ್ಯ ಭಾವ ಸ್ವಲ್ಪ ಕಡಿಮೆ ಆಗ್ತಾ ಹೋಗಿದೆ. ಇಲ್ಲೇರ ಬಹುತೇಕ ವಿದ್ಯಾರ್ಥಿಗಳು, ಅಧ್ಯಾಪಕರುಗಳು, ಬ್ರಹ್ಮಚಾರಿಗಳು, ಬೆಕ್ಕುಗಳು, ಸ್ತ್ರೀಯರು ಸಂಸಾರ ಸಂತಾನ ಆಕರ್ಷಣೆಯಿಂದ ದೂರವಾಗುವಂತಹ ನಿಶ್ಚಯ ಇದ್ದಂಥವರು. ಧ್ಯಾನದಿಂದ ಈ ಕಾಮನೆಗಳನ್ನು ಪ್ರತಿದಿನವೂ ಸುಟ್ಟು ಮನೋಭೂಮಿಯನ್ನು ಬೂದಿ ಮಾಡಿಕೊಳ್ಳುವಂಥವ್ರು. ನಿರಾಶೆ, ಹತಾಶೆಗಳಿಂದ ಹುಟ್ಟುವಂತಹ ಶೂನ್ಯ ಅವರನ್ನು ಪ್ರವೇಶಿಸೋದಿಲ್ಲ. ಚಂದ್ರಿಕೆಯನ್ನು ಮರೆಯೋ ತನಕ ನನಗೂ ಕೂಡ ಈ ಶೂನ್ಯ ಭಾವದಿಂದ ಬಿಡುಗಡೆ ಇಲ್ಲ. ಹೀಗೇನೆ ಚಟುವಟಿಕೆಗಳಲ್ಲಿ ತಲ್ಲೀನನಾಗಿದ್ದರೆ ಕ್ರಮೇಣ ಮರೀತೀನಿ, ಒಂದಿಲ್ಲೊಂದು ದಿನ ಧ್ಯಾನವನ್ನು ಮಾಡ್ತೀನಿ ಅನ್ನೋ ಒಂದು ನಂಬಿಕೆ ನನಗೆ ಹುಟ್ಟುತ್ತಾ ಹೋಯಿತು. ನಾನಿರೋ ಕಟ್ಟಡದಿಂದ 5ನೇ ಕಟ್ಟಡದಲ್ಲಿ ಒಬ್ಬ ವೃದ್ಧರಿದ್ದರು. ನೋಡಿದ್ರೆ ಮಹಾಪ್ರಖರ ಧೀಶಕ್ತಿಯವರು ಅಂತ ಅನ್ನಿಸ್ತಿತ್ತು. ಜ್ಞಾನದ ಹೊಳಪು ಅವರ ಕಣ್ಣುಗಳಲ್ಲಿ ನಮ್ಮ ಕಣ್ಣುಗಳನ್ನು ಕುಕ್ಕೋ ಹಾಗೆ ಪ್ರಕಾಶಿಸ್ತಿದ್ರೂ ಕೂಡ ಅಂತರಂಗದಲ್ಲಿ ಕಲಮಲ ಉಳ್ಳವರು ಅನ್ನೋ ಒಂದು ಭಾವನೆ ನನಗೆ ಬರ್ತಿತ್ತು. ಅವ್ರ ಬಗ್ಗೆ ವಿಚಾರಿಸಿದೆ. ಪ್ರಜ್ಞಾಘನ ಅನ್ನೋದು ಅವ್ರ ಹೆಸರಂತೆ. ವೇದಾಂತ, ವ್ಯಾಕರಣ, ಛಂದಸ್ಸು, ನಿರುಕ್ತ ಜ್ಯೋತಿಷಕಲ್ಪ ಮೊದಲಾಗಿ ವೈದಿಕ ಸಂಪ್ರದಾಯದ ಯಾವ ಶಾಖೆ ಉಪಶಾಖೆಯನ್ನೇ ಕೇಳಲಿ, ಬಾಯಲ್ಲಿ ಹೇಳಿ ಅದರ ಅರ್ಥ ಪರಂಪರೆಯನ್ನೇ ವಿವರಿಸೋಷ್ಟು ವಿದ್ವತ್ತಿದ್ದವರಂತೆ ಅವರು. 1 ವರ್ಷದ ಹಿಂದೆ ಬೌದ್ಧ ಧರ್ಮವನ್ನು ಸ್ವೀಕರಿಸಿ ಧರ್ಮದ ಮೂಲ ತತ್ವಗಳನ್ನೆಲ್ಲ ಹೇಳಿಸ್ಕೊಳ್ಳೋಕ್ಕೆ ಅಂತ ಇಲ್ಲಿಗೆ ಬಂದಿದ್ದಾರಂತೆ. ಸುಮಾರು 80 ವರ್ಷದ ಇವರು ಮಾಡ್ತಾ ಇರೋ ವಿದ್ಯಾರ್ಥಿ ಜೀವನ ಉಳಿದವರಲ್ಲಿ ನಾಚಿಕೆ ಬರೆಸುವಂಥದ್ದು. ತಮಗಿಂತ 20 ವರ್ಷಕ್ಕೆ ಕಿರಿಯರಾದಂತಹ ಆಚಾರ್ಯ ಧರ್ಮಪಾಲರಿಗೆ ಶ್ರದ್ಧಾಭಕ್ತಿಗಳಿಂದ ಕೈಕಾಲು ತಿಕ್ತಾರೆ. ಸ್ನಾನಕ್ಕೆ ನೀರು ಸೇದಿ ಅಣಿ ಮಾಡಿ ಬಟ್ಟೆ ಒಕ್ಕೊಡ್ತಾರೆ, ಊಟ ತಂದು ಕೊಡ್ತಾರೆ. ಅವರ ಊಟ ಆದ ನಂತರ ತಟ್ಟೆ ಬಟ್ಟಲು ತೊಳಿತಾರೆ, ನೆಲ ಒರೆಸ್ತಾರೆ, ಕೈ ಕಟ್ಟಿ ಕೂತ್ಕೊಂಡು ಪ್ರವಚನವನ್ನು ಆಲಿಸ್ತಾರೆ. ಧರ್ಮಪಾಲರು ಇಡೀ ನಾಲಂದದ ಪಂಡಿತರು, ಅಂದರೆ ಅವರು ಪ್ರಧಾನ ಆಚಾರ್ಯರು. ಅವರು ಕೋಣೆಯಲ್ಲಿ ವಾಸ ಮಾಡ್ತಾ ಅವ್ರ ಸೇವೆ ಮಾಡ್ತಾ ಶಿಷ್ಯವೃತ್ತಿ ಮಾಡುವಂತಹ ಅವಕಾಶ ಅಂದರೆ ಆ ವೃದ್ಧರ ವಿದ್ವತ್ ಎಷ್ಟಿರಬೇಡ. ಅವರಿಗೆ ಪಾಠ ಹೇಳುವಾಗ ಕೂಡ ಧರ್ಮಪಾಲರಂತಹ ವಿದ್ವಾಂಸರಿಗೂ ಕೂಡ ಆತ್ಮವಿಶ್ವಾಸ ಎಷ್ಟೋ ಸಲ ಕಂಪಿಸುತ್ತಂತೆ. ಅದನ್ನು ಗಳಿಸ್ಕೊಳ್ಳೋಕ್ಕೆ ಅಂತ ಅವರು ಅತಿ ದರ್ಪ ಮಾಡಿ ಇವರ ಪೂರ್ವ ಧರ್ಮದ ಸಿದ್ಧಾಂತಗಳನ್ನು ಕುಕ್ಕಿ ಹೀಯಾಳಿಸ್ತಾರಂತೆ. ಒಂದ್ಸಲ ಶಾಂತವಾಗಿ ಇವರು ಅಂದ್ರಂತೆ, ಅವುಗಳಲ್ಲಿ ಅಪೂರ್ಣತೆ ಇದೆ ಅಂತ ಹೇಳ್ಬಿಟ್ಟು ಮನಗಂಡೇನೆ ನಾನು ಈ ಧರ್ಮ ಸ್ವೀಕರಿಸಿರೋದು. ಬಿಟ್ಟು ಬಂದದ್ದನ್ನು ಟೀಕಿಸೋದಕ್ಕಿಂತ ಇರೋದ್ರ ಗುಣವನ್ನು ವಿವರಿಸೋದು ಹೆಚ್ಚು ಪ್ರಯೋಜನಕಾರಿ ಅಲ್ವಾ ಅಂತ ಹೇಳಿದ್ರಂತೆ. ಆಗ ಆ ಆಚಾರ್ಯರು ತಣ್ಣಗಾದ್ರಂತೆ. ಆದರೆ ಆ ವೃದ್ಧ ಶಿಷ್ಯನ ಮೇಲೆ ಹುಟ್ಟಿದ ಅವನತಿಯನ್ನು ಸಂಪೂರ್ಣ ಅಡಗಿಸ್ಕೊಟ್ಕೊಳ್ಳುವಂತಹ ಶಕ್ತಿ ಕೂಡ ಅವರಲ್ಲಿ ಇರಲಿಲ್ವಂತೆ. ಆದರೂ ಕೂಡ ಪ್ರಜ್ಞಾಘನರು ಗುರುವಿನ ಮೇಲೆ ಸ್ವಲ್ಪನೂ ಅಸಮಾಧಾನವನ್ನು ತೋರ್ಪಡಿಸ್ಕೊಳ್ಳದೆ ಗುರುಸೇವೆಯನ್ನು ಮಾಡ್ತಾ ಗ್ರಂಥಗಳನ್ನು ಅಧ್ಯಯನ ಮಾಡ್ತಾ ಇರ್ತಾರೆ. ಗ್ರಂಥ ಭಂಡಾರಕ್ಕೆ ಬಂದು ಅವರು ಓದೋ ಪರಿಯನ್ನು ನಾನು ಸ್ವತಃ ನೋಡ್ತಾನೇ ಇದ್ದೀನಿ. ಗುರುವಿನಿಂದ ಪಾಠ ಆಗಿರಲಿ ಅಥವಾ ಇಲ್ಲದೇ ಇರಲಿ ಒಂದೊಂದಾಗಿ ಬೌದ್ಧ ಗ್ರಂಥಗಳನ್ನು ಹುಡುಕಿ ಕ್ರಮವಾಗಿ ಅಧ್ಯಯನ ಮಾಡ್ತಾರೆ. ಮಾಡಿದ್ದನ್ನು ತಾಳೆಗರಿ ಮೇಲೆ ಗುರುತು ಹಾಕ್ಕೊಂಡು ಹೋಗಿ ಗುರುಗಳನ್ನು ಕೇಳ್ತಾರೆ. ಈ ಥರ ವ್ಯಾಸಂಗ ಪ್ರಾಪ್ತಿ, ವ್ಯಾಸಂಗ ತೀಕ್ಷ್ಣತೆ ನನಗೆ ಇಡೀ ನಲಂದದಲ್ಲೇ ಬೇರೆಲ್ಲೂ ಕಾಣಲಿಲ್ಲ. ಯಾರೀತ ಕುತೂಹಲವನ್ನು ತಡೀಲಾರ್ದೆ ಒಂದು ದಿನ ಕೇಳೇಬಿಟ್ಟೆ, ಸ್ವಾಮಿ ತಮ್ಮ ಪೂರ್ವ ಧರ್ಮದ ನಾಮಧೇಯ ಏನು ಅಂತ. ಆಗ ಅವರಂದರು, ಜ್ಞಾಪಕ ಕೂಡ ಪುನರುತ್ಥಾನಗೊಳಿಸ್ಕೊಳ್ಳೋಕ್ಕೆ ಅಂತ ನಾನು ಅದನ್ನು ಬಿಟ್ಟು ಬರಲಿಲ್ಲ ಅಂತ ಅಂದರು. ಅವರೊಬ್ಬ ಮಹಾವೈದಿಕ ಪಂಡಿತರು, ಮಹಾವೇದಜ್ಞಾನಿಗಳು. ಆದರೆ ಅದರಲ್ಲಿ ಅಪೂರ್ಣತೆಯನ್ನು ಕಂಡು ತಥಾಗತ ಧರ್ಮಕ್ಕೆ ಶರಣು ಬಂದಿದ್ದಾರೆ ಅನ್ನೋದು ನನಗೆ ಖಚಿತ ಆಗ್ತಾ ಹೋಯಿತು.
ಇಲ್ಲಿಗೆ ಬಂದ ನಂತರ ನನಗೆ ಒಂದು ವಿಷಯ ಸ್ಪಷ್ಟವಾಗಿ ಕಾಣ್ತು, ಖಚಿತನೂ ಆಯಿತು. ಬೌದ್ಧ ಧರ್ಮದ ಪ್ರಕಾರ ಆಚಾರ್ಯಗಳಲ್ಲಿ ಬಹುಜನರು ಪೂರ್ವ ಧರ್ಮಗಳಲ್ಲಿ ವೈದಿಕರಾಗಿದ್ದವರೇನೆ, ವೇದಾಂಗಗಳನ್ನು ಅಧ್ಯಯನ ಮಾಡಿದ್ದವರು. ಮೊಗ್ಗಲಾನ, ಸಾರಿಪುತ್ರ, ನಾಗಸೇನ, ವಸುಬಂಧು, ನಾಗಾರ್ಜುನ, ಭರ್ತೃಹರಿ, ಅಶ್ವಘೋಷ, ದಿಗ್ನಾಗ, ದಿವಾಕರಸೇನ, ಶೀಲಭದ್ರ ಇವರೆಲ್ಲ ಹುಟ್ಟಿನಿಂದ ವೈದಿಕರೇನೆ. ಅಂತಹ ಘಟಾನುಘಟಿಗಳೆಲ್ಲ ಯಾಕೆ ಪೂರ್ವ ಧರ್ಮವನ್ನು ತ್ಯಜಿಸಿ ಈ ತಥಾಗತ ಧರ್ಮಕ್ಕೆ ಶರಣು ಬಂದರು? ವೇದಾಂಗಗಳು ಬರಡು ಅಂತ ತಿಳ್ಕೊಂಡ್ರ? ಯಜ್ಞ ಯಾಗಾದಿಗಳು ಅರ್ಥಹೀನ ದೊಂಬರಾಟ ಅಂತ ಗ್ರಹಿಸಿದ್ರ? ಉಪನಿಷತ್ತಿನ ಪೂರ್ಣ ವಾಸ್ತವತೆ ಇಲ್ಲದ ಅಮಲಿನ ಕಲ್ಪನೆಯನ್ನು ತೀರ್ಮಾನಕ್ಕೆ ಬಂದ್ರ? ಶಾಶ್ವತ ಅನ್ನೋದಿಲ್ಲ, ಆತ್ಮ ಅನ್ನೋದು ಶಾಶ್ವತ ವಸ್ತು ಅನ್ನೋದು ಸುಳ್ಳು, ಕ್ಷಣಿಕತ್ವವೇ ಸತ್ಯ, ಶಾಶ್ವತ ವಸ್ತುವಿನ ಕಲ್ಪನೆನೇ ಸಕಲ ಆಸೆಗೂ ಆಧಾರ, ಅದನ್ನು ಗುಳ್ಳೆ ಹಾಗೆ ಒಡೆದಿದ್ರೆ ದುಃಖದ ಮೂಲವನ್ನು ತೊಡೆಯೋದು ಸಾಧ್ಯ ಇಲ್ಲ ಅಂತ ನಂಬುದ್ರ? ಹಾಗೇನೆ ಶೂನ್ಯನೇ ಸತ್ಯ, ದುಃಖವೇ ಸತ್ಯ, ಆನಂದ ಅನ್ನೋದೇನೆ ಮಿಥ್ಯ ಅಂತ ನನ್ನ ಹಾಗೆ ತೊಳಲಿ ಈ ಮಾರ್ಗವನ್ನು ಹಿಡ್ಕೊಂಡ್ರ? ಇಂತಹ ಪರಿವರ್ತಿತರ ಸತ್ವವನ್ನು ಆಕರ್ಷಿಸ್ಕೊಂಡು ಬೌದ್ಧ ಧರ್ಮ ಇಷ್ಟೊಂದು ಬೆಳೀತಾ ಅನ್ನೋ ಪ್ರಶ್ನೆಗಳು ನನ್ನಲ್ಲಿ ಕಾಡತೊಡಗೋದ್ವು. ಬೌದ್ಧ ಭಿಕ್ಕುಗಳಲ್ಲಿ ಜಾತಿ ಭೇದ ಅನ್ನೋದಿಲ್ಲ. ಬುದ್ಧನ ಪ್ರಿಯ ಶಿಷ್ಯರಲ್ಲಿ ಒಬ್ಬನಾದ ಉಪಾಲಿ ಹುಟ್ಟಿನಿಂದ ನಾಪಿತ ಆಗಿದ್ದವನು. ವೈದಿಕ ಸಮಾಜದಲ್ಲಿ ಬೆಳೆದು ಬೇರೆ ಬಿಟ್ಟ ಜಾತಿ ಪದ್ಧತಿಗೆ ಹೇಸಿ ಈ ವಿದ್ವಾಂಸರೆಲ್ಲ ವೈದಿಕ ಮತವನ್ನು ತ್ಯಜಿಸಿ ಬೌದ್ಧರಾಗಿ ಹೊಸ ಧರ್ಮದ ಪ್ರಚಾರಕರಾದ್ರ ಅನ್ನೋ ಒಂದು ಪ್ರಶ್ನೆ ಕೂಡ ನನ್ನನ್ನು ಕಾಡಿಸ್ತಾ ಹೋಯಿತು. ಆದರೆ ಹೀಗೆ ಪರಿವರ್ತಿತರಾದವರಲ್ಲಿ ಅನೇಕರು ತಮ್ಮ ಜೀವಮಾನವನ್ನೆಲ್ಲ ತರ್ಕ, ಹೇತು, ಪದಾರ್ಥ, ಪ್ರಜ್ಞೆ ಮೊದಲಾದ ತಾತ್ವಿಕ ಪರಿಕಲ್ಪನೆಗಳನ್ನು ಆವಿಷ್ಕರಿಸ್ಕೊಳ್ಳೋದ್ರಲ್ಲಿ, ವಿವರಿಸೋದ್ರಲ್ಲಿ ಕಳೆದ್ವೇ ಹೊರತು, ಗ್ರಂಥ ರಚನೆ ಮಾಡಿದ್ರೆ ಹೊರತು ಜಾತಿ ಪದ್ಧತಿಯನ್ನು ತೊಡೆಯುವಂತಹ ಸಾಮಾಜಿಕ ಕೆಲಸಕ್ಕೆ ಇಳಿಲಿಲ್ಲ ಅನ್ನೋ ಒಂದು ಅಂಶ ಕಾಣಿಸ್ಕೊಳ್ತು. ಎರಡು ತತ್ವಗಳಿಗೂ ಇರೋ ಮನಸ್ಸನ್ನು ವಶಪಡಿಸ್ಕೊಳ್ಳುವಂತಹ ತೌಲನಿಕ ಪ್ರಶ್ನೆ ಯಾವುದು ಅನ್ನೋದನ್ನು ನನ್ನ ಬುದ್ಧಿ ನಿರ್ಧರಿಸ್ತಾ ಹೋಯಿತು. ಒಂದಿನ ರತ್ನೋದದಿಯಲ್ಲಿ ಪದ್ಮಾಸನದಲ್ಲಿ ಕೂತ್ಕೊಂಡು ನಟ್ಟ ಮನಸ್ಸಿನಲ್ಲಿ ಒಂದು ಗ್ರಂಥವನ್ನು ಓದ್ತಾ ಇದ್ದಂತಹ ಆ ವೃದ್ಧರ ಹತ್ತಿರಕ್ಕೆ ಹೋದೆ. ನನ್ನ ಪ್ರಶ್ನೆಯನ್ನು ತಗ್ಗಿದ ಧ್ವನಿಯಲ್ಲಿ ಅವರು ಮುಂದಿಟ್ಟೆ. ಬೌದ್ಧ ಧರ್ಮದ ಅನೇಕ ಮಹಾಪಂಡಿತರು ಪೂರ್ವ ಧರ್ಮದಲ್ಲಿ ವೈದಿಕರಾಗಿದ್ದರು, ಯಾಕೆ ಅದನ್ನು ಬಿಟ್ಟು ಬಂದರು ಅಂತ ಕೇಳಿದೆ. ಅವರು ಕತ್ತೆತ್ತಿ ನನ್ನ ಮುಖ ನೋಡಿದ್ರು. ತಕ್ಷಣ ಹೇಳಿದರು, ನಾನಿನ್ನು ವಿದ್ಯಾರ್ಥಿ, ಅಧ್ಯಯನ ಪೂರ್ಣ ಆಗದೆ ಯಾವ ಪ್ರಶ್ನೆಗೂ ಉತ್ತರ ಹೇಳಬಾರ್ದು ಅಂತ ಹೇಳಿದವರೇ. ಆನಂತರ ಕತ್ತು ಬಗ್ಗಿಸಿ ದೃಷ್ಟಿಯನ್ನು ಗ್ರಂಥದ ಮೇಲೆ ನೆಟ್ಟರು. ಮತ್ತೆ ಮಾತಾಡಿದ್ರೆ ಅವ್ರಿಗೆ ಅಪ್ರಸನ್ನತೆ ಆಗುತ್ತೆ ಅನ್ನೋ ಒಂದು ಅಂಜಿಕೆಯಿಂದ ಸುಮ್ಮನಾದೆ. ಮತ್ತೆ ನಿಶಬ್ದದಿಂದ ಹಿಂತಿರುಗಿದೆ. ಮಾಹಿಷ್ಮತಿಯ ಪಾಠಶಾಲೆಯಲ್ಲಿ ಇರೋ ಹಾಗೆ ಇಲ್ಲೂ ಕೂಡ ಪ್ರಾತಃ ಪೂಜೆ ಮತ್ತು ಸಾಯಂ ಪೂಜೆಗಳು ಇದ್ವು. ಆದರೆ ಅಲ್ಲಿ ವಿಗ್ರಹಾರಾಧನೆ ಇರಲಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಅಲ್ಲಿದ್ದ ಸುಮಾರು 100 ವಿದ್ಯಾರ್ಥಿಗಳು ಒಟ್ಟಿಗೆ ವೇದ ಮಂತ್ರಗಳನ್ನು ಹೇಳ್ತಾ ಇದ್ವಿ. ಸಂಜೆ ಕೂಡ ಸಾಮೂಹಿಕ ಪಠಣ ಆಗ್ತಾ ಇತ್ತು. ಇದಲ್ಲದೆ ಪ್ರತಿಯೊಬ್ಬರು ವೈಯಕ್ತಿಕವಾಗಿ ನಿಶಬ್ದವಾಗಿ ಮಾಡುವಂತಹ ಸಂಧ್ಯಾ ವಂದನೆ. ಆದರೆ ನಾಲಂದದಲ್ಲಿ ಸಾಮೂಹಿಕ ಪೂಜೆಗೆ ಮಹತ್ವ ಹೆಚ್ಚಿತ್ತು. ಜೊತೆಗೆ ವಿಗ್ರಹಾರಾಧನೆ ಕೂಡ ಇತ್ತು. ಬೌದ್ಧ ಧರ್ಮದ ಆರಂಭ ಕಾಲದಲ್ಲಿ ಆಚರಣೆಗೆ ತಂದಂತಹ ಚೈತ್ಯ ವಂದನ ಅನ್ನೋದು ಕೂಡ ಇಲ್ಲಿತ್ತು. ನಸು ಬೆಳಕಲ್ಲಿ ಜೋರಾದ ಗಂಟೆ ಶಬ್ದ ಮಾಡ್ತಾ ಇದ್ರು. ಪ್ರತಿಯೊಬ್ಬ ಬೌದ್ಧ ಗುರು ಮತ್ತು ಶಿಷ್ಯರು ನಿದ್ದೆಯಿಂದ ಏಳಲೇಬೇಕು. 100, ಕೆಲವೊಮ್ಮೆ 1000 ಭಿಕ್ಕುಗಳು ಕೇಂದ್ರದ ಬಯಲಲ್ಲಿ ಒಟ್ಟಿಗೆ ಸೇರಿ ಆ ನಂತರ ನಲಂದದ ಸುತ್ತ ಹಲವು ಕಡೆಯಲ್ಲಿ ನಿರ್ಮಿಸಿದ್ದ ಸ್ನಾನದ ಕೆರೆ, ಕೊಳಗಳಿಗೆ ಹಂಚಿ ನಡೀತಾ ಇದ್ರು. ಪ್ರತಿಯೊಬ್ಬರು ಸ್ನಾನ ಮಾಡಿ ಹಿಂತಿರುಗದ ಮೇಲೇನೆ ಪೂಜಾ ವಿಧಿಗಳ ಮುಖ್ಯ ಅರ್ಚಕ ಗಟ್ಟಿಯಾಗಿ ಘಂಟಾಘೋಷ ಮಾಡ್ತಾ ಇದ್ದ. ಸ್ನಾನ ಮಾಡಿ ಬಂದವರೆಲ್ಲ ಮತ್ತೆ ಒಟ್ಟು ಶರೀರದ ಮೇಲೆ ಛತ್ರಿಯಂತೆ ವಿಸ್ತರಿಸಿದ ಬಟ್ಟೆಯ ನೆರಳಿನ ಅಡಿಯಲ್ಲಿ ಬೌದ್ಧನ ವಿಗ್ರಹವನ್ನ ಉತ್ಸವ ಮೂರ್ತಿಯಾಗಿ ಮೆರವಣಿಗೆಯಲ್ಲಿ ತರ್ತಿದ್ರು. ಹಲವಾರು ಹುಡುಗಿಯರು ವಾದ್ಯ ಸಂಗೀತದ ಜೊತೆಗೆ ತಾವು ಹಾಡ್ತಾ 10 ಬೋಗುಣಿಗಳಲ್ಲಿ ವಿಧವಾದ ಸುಗಂಧ ದ್ರವ್ಯಗಳ ನೀರನ್ನು ತರ್ತಿದ್ರು. ಚಿನ್ನ, ಬೆಳ್ಳಿ, ತಾಮ್ರ ಅಥವಾ ಕಲ್ಲಿನಿಂದ ಮಾಡಿದ ವಿಗ್ರಹಗಳನ್ನು ಎತ್ತಿ ಬೋಗುಣಿಗಳಲ್ಲಿಟ್ಟು ಸುಗಂಧ ದ್ರವ್ಯಗಳನ್ನು ಸುರುವಿ ಸ್ನಾನ ಮಾಡಿಸ್ತಿದ್ರು. ಆನಂತರ ಶುಭ್ರವಾದ ಬಿಳಿ ಬಟ್ಟೆಯಿಂದ ಅವುಗಳನ್ನು ಒರೆಸಿ ವಿಗ್ರಹಗಳನ್ನು ದೇವಾಲಯದೊಳಕ್ಕೆ ಒಯ್ದು ಸ್ವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿ ನಾನಾ ವಿಧವಾದ ಸುಂದರ ಪುಷ್ಪಗಳಿಂದ ಅಲಂಕೃತ ಆಗೋ ಹಾಗೆ ಪೂಜಿಸ್ತಿದ್ರು. ಇಂತಹ ವಿಗ್ರಹ ಪೂಜೆ
ಸಾಮೂಹಿಕವಾಗಿ ಕೇಂದ್ರ ದೇವಸ್ಥಾನದಲ್ಲಿ ಮಾತ್ರ ನಡೆಯೋದಿಲ್ಲ. ಪ್ರತಿಯೊಬ್ಬ ವಿದ್ಯಾರ್ಥಿ ಕೋಣೆಯಲ್ಲೂ ವಿಗ್ರಹವನ್ನಿಡುವಂತಹ ಒಂದು ಗೂಡು ಇರ್ತಿತ್ತು. ಅದರಲ್ಲಿ ಬುದ್ಧನ ವಿಗ್ರಹವನ್ನು ಇಟ್ಕೊಂಡು ಪ್ರತಿಯೊಬ್ಬರು ಪ್ರತಿದಿನವೂ ಅದಕ್ಕೆ ಸ್ನಾನ ಮಾಡಿಸಿ ಧೂಪ ದೀಪಗಳ ಸೇವೆ ಮಾಡ್ತಾ ಇದ್ರು. ಕೋಣೆಯಲ್ಲಿರುವ ಗುರು ಮತ್ತು ಶಿಷ್ಯರಿಬ್ಬರು ಕೂಡಿ ಮಾಡೋ ಈ ಕರ್ಮಕಾಂಡವನ್ನ ಒಂದು ದಿನವೂ ತಪ್ಪಿಸೋ ಹಾಗಿರಲಿಲ್ಲ. ಶುದ್ಧ ವೈದಿಕ ಕರ್ಮವನ್ನು ಅನುಸರಿಸುವಂತಹ ಮಂಡನ ಮಿಶ್ರರ ಪಾಠಶಾಲೆಯಲ್ಲಿ ಬೆಳೆದ ನನಗೆ ಈ ವಿಗ್ರಹ ಪೂಜೆ ಅನ್ನೋದು ತುಂಬ ವಿಚಿತ್ರವಾಗಿ ಕಾಣಿಸ್ತಿತ್ತು. ಮೂಲ ವೈದಿಕರು ವಿಗ್ರಹಗಳನ್ನು ಮಾಡೋದಿಲ್ಲ, ಅವುಗಳ ಪೂಜೆಯನ್ನು ಮಾಡೋದಿಲ್ಲ. ಅವ್ರದ್ದೇನಿದ್ರು ಹೋಮ, ಹವನ, ಯಜ್ಞ, ದೇವತೆಗಳು ಅನ್ನೋವು ಅವುಗಳನ್ನು ಮಂತ್ರಗಳಿಂದ ಆವಾಹಿಸಬಹುದಾದಂತಹ ತತ್ವಗಳು ಮಾತ್ರ. ಚಿನ್ನ, ಬೆಳ್ಳಿ, ತಾಮ್ರಗಳ ವಿಗ್ರಹ ರೂಪದಲ್ಲಿ ತೋರಿಸಬಹುದಾದಂತಹ ಕಣ್ಣು, ಮೂಗು, ಕೈಕಾಲುಗಳ ವ್ಯಕ್ತಿಗಳು ಅಲ್ಲ. ಆದರೆ ಈ ಬೌದ್ಧರು ಎಷ್ಟೊಂದು ದೇವತೆಗಳನ್ನು ಸೃಷ್ಟಿ ಮಾಡಿದ್ದಾರೆ, ಅಥವಾ ವೈದಿಕ ಪರಂಪರೆಯವರು ಸೃಷ್ಟಿಸಿರುವಂತಹ ದೇವತೆಗಳನ್ನು ರೂಪಾಂತರಿಸಿ ತಮ್ಮದು ಮಾಡ್ಕೊಂಡಿದ್ದಾರಲ್ವಾ ಅಂತ ಅನ್ನಿಸ್ತು. ಇವುಗಳ ವಿವರಗಳನ್ನೆಲ್ಲ ಸ್ಥಪತಿಯನ್ನು ಕೇಳಿ ತಿಳ್ಕೋಬೇಕು ಅಂತ ಅನ್ನಿಸ್ತು. ಇದಲ್ಲದೆ ಚೈತ್ಯವಂದನ ಅನ್ನೋ ಇನ್ನೊಂದು ನಿತ್ಯ ಕರ್ಮ ಇದೆ. ಅಪರಾಹ್ನದ ನಂತರ ಅಥವಾ ಸಂಜೆ ನಸುಗತ್ತಲಲ್ಲಿ ಬೆಕ್ಕುಗಳೆಲ್ಲ ಗುಂಪಾಗಿ ತಮ್ಮ ತಮ್ಮ ವಿಹಾರಗಳ ಮುಖ್ಯ ದ್ವಾರದ ಹೊರಗೆ ಬಂದು ವಿದ್ಯಾಲಯದ ನಡುಭಾಗದಲ್ಲಿ ಸ್ತೂಪಕ್ಕೆ 3 ಬಾರಿ ಪ್ರದಕ್ಷಿಣೆ ಮಾಡಿ ಪುಷ್ಪ ಧೂಪಗಳನ್ನು ಅರ್ಪಿಸ್ತಾರೆ. ಎಲ್ಲರೂ ಮಂಡಿ ಊರಿ ಕೂತ್ಕೊಂಡ ನಂತರ ಅವರಲ್ಲಿ ಇಂಪಾಗಿ ಹಾಡುವಂತಹ ಕಂಠ ಇರೋನು ಮಹಾಗುರುವಿನ ಸುಶೀಲ ಗುಣಗಳನ್ನು ವರ್ಣಿಸುವಂತಹ ಸ್ತೋತ್ರಗಳನ್ನು ಹಾಡಕ್ಕೆ ಪ್ರಾರಂಭ ಮಾಡ್ತಾನೆ. 10-20 ಶ್ಲೋಕದವರೆಗೂ ಹಾಡ್ತಾನೆ. ಆನಂತರ ಅವರೆಲ್ಲ ಗುಂಪಾಗಿ ವಿಹಾರದ ಸಭಾಭವನಕ್ಕೆ ಹಿಂತಿರುಗ್ತಾರೆ. ಎಲ್ಲರೂ ಆಸೀನರಾದ ಮೇಲೆ ಆ ಪಾಠಕ ಸಿಂಹಾಸನವನ್ನು ಏರಿ ಒಂದು ಚಿಕ್ಕ ಸೂತ್ರವನ್ನು ಓದ್ತಾನೆ. ಆನಂತರ ಬೌದ್ಧರಿಗೆ ಪೂಜ್ಯನಾದಂತಹ ಅಶ್ವಘೋಷನು ಬರೆದಂತಹ 3 ಭಾಗಗಳ ಸ್ತೋತ್ರವನ್ನು ಪಠಿಸ್ತಾರೆ. ಮೊದಲನೇ ಭಾಗ ತ್ರಿರತ್ನದ ಸ್ತುತಿ, ಎರಡನೆಯದು ಬುದ್ಧನ ವಚನಗಳಿಂದ ಆಯ್ದಿರೋವು, ಕೊನೆಯದು ಪ್ರತಿಯೊಬ್ಬನ ಶೀಲವನ್ನು ಮಾಗಿಸ್ಲಿ ಅನ್ನುವಂತಹ ಒಂದು ಪ್ರಾರ್ಥನೆ. ಇವನ್ನೆಲ್ಲ ಪಠಿಸಿದ ನಂತರ ಇಡೀ ಸಭೆ ಸುಭಾಷಿತ ಅಂತ ಉದ್ಗರಿಸುತ್ತೆ. ಪಾಠಕ ಸಿಂಹಾಸನದಿಂದ ಇಳಿದ ಮೇಲೆ ಮುಖ್ಯ ಬಿಕ್ಕು ಆದವನು ಸಿಂಹಾಸನಕ್ಕೆ ನಮಸ್ಕರಿಸ್ತಾನೆ. ಗತಿಸಿದ ಇತರ ಬೌದ್ಧ ಸ್ವಾಮಿಗಳಿಗೂ ನಮಸ್ಕರಿಸ್ತಾನೆ. ಉಪಮುಖ್ಯ ಬಿಕ್ಕು ಮೇಲೆದ್ದು ಅದೇ ರೀತಿ ನಮಸ್ಕರಿಸಿ ಮುಖ್ಯ ಬಿಕ್ಕುಗೆ ವಂದಿಸ್ತಾನೆ. ಎಲ್ಲ ಬಿಕ್ಕುಗಳು ಒಬ್ಬೊಬ್ಬರಾಗಿ ನಮಸ್ಕರಿಸ್ತಾರೆ. ಎಲ್ಲ ಬಿಕ್ಕುಗಳು ವಿಶೇಷ ದಿನದಲ್ಲಿ ಹೀಗೆ ಸೇರ್ತಾರೆ. ಸಾಧಾರಣ ದಿನಗಳಲ್ಲಿ ಒಬ್ಬ ಬಿಕ್ಕು ಶ್ಲೋಕವನ್ನು ಗಟ್ಟಿಯಾಗಿ ಹಾಡ್ತಾ ವಿಹಾರದ ಎಲ್ಲ ಕೋಣೆಗಳ ಮುಂದೆ ಸುತ್ತ ಹಾಕ್ತಾನೆ. ಅವನ ಹಿಂದೆ ಧೂಪವನ್ನು ಹಿಡ್ಕೊಂಡ ಕಿರಿ ವಿದ್ಯಾರ್ಥಿಗಳು ಹೆಜ್ಜೆ ಹಾಕ್ತಾ ವಿಹಾರದ ಪ್ರತಿಯೊಂದು ಭಾಗವನ್ನು ಸುಗಂಧಿದ ಹೊಗೆಯಿಂದ ತುಂಬುತ್ತಾರೆ. ಬೇವು, ಶ್ರೀಗಂಧಗಳ ಚಕ್ಕೆ, ಸಾಂಬ್ರಾಣಿಗಳ ಹೊಗೆಯಿಂದ ಸಂಜೆ ಹೊತ್ತಿಗೆ ವಿಹಾರದ ಒಳಭಾಗವನ್ನು ತುಂಬೋದ್ರಿಂದ ರಾತ್ರಿ ಹೊತ್ತು ಒಳಗಡೆ ಸೊಳ್ಳೆ ಮತ್ತು ಚಿಗಟಗಳ ಕಾಟ ಅನ್ನೋದು ಇರೋದೇ ಇಲ್ಲ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.